ರಾಜಾ ಸೀಟ್ ಅಂತ. ಸೊ ಗೊತ್ತೇ ಇರುತ್ತೆ ತುಂಬ ಜನಕ್ಕೆ ರಾಜಾ ಸೀಟ್ ಎಷ್ಟು ಫೇಮಸ್ ಇದೆ ಮಡಿಕೇರಿನಲ್ಲಿ ಅಂತ. ಸೊ ಅಲ್ಲಿಗೆ ಬಂದಿದ್ದೀನಿ. ವ್ಯೂ ಪಾಯಿಂಟ್ ಇದೆ ಅಂತೆ ಅಲ್ಲಿ. ಸೊ ಇದು ಜಸ್ಟ್ ಪಾರ್ಕು, ರಾಜಾ ಸೀಟ್ ಪಾರ್ಕ್ ಅಂತ ಇದೆ ನೋಡಿ. ಇಲ್ಲಿ ವ್ಯೂ ಪಾಯಿಂಟ್ ಅಂತ ಇದೆ. ಒಳಗಡೆ ಈ ಥರ ಫುಲ್ ಪಾರ್ಕ್ ಇದೆ. ಗೇಮ್ಸ್ ಏನೋ ಆಡೋದಿದೆ ಅನ್ಸುತ್ತೆ ಮಕ್ಳಿಗೆ. ಅದಕ್ಕೂ ಟಿಕೆಟ್ ಕೌಂಟ್ರು ಅಲ್ಲಿದೆ. ಆ್ಯಕ್ಚುಲಿ ಅಲ್ಲಿ ಏನಿದೆ ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಓಕೆನಾ? ಬಟ್ ಯಾ ಏನು ಅಂತ ನೋಡೋಕೆ ಬಂದಿದ್ದೀನಿ. ರಾಜಾ ಸೀಟ್ ಅಂತ ಏನಕ್ಕೆ ಹೋಗ್ತಾರೆ ನಂಗೆ ಗೊತ್ತಿಲ್ಲ. ನಂಗೆ ನೋಡೋಣ, ತಿಳ್ಕೊಂಡು ಹೇಳ್ತೀನಿ. ನೋಡಿ ಇಲ್ಲಿ ರಾಜಾ ಸೀಟ್ ಅಂತ ಬರ್ತಿದ್ದಾರೆ. ಇದೆ ಬಟ್ ಚೆನ್ನಾಗಿದೆ. ಇಲ್ಲಿ ಹಾವು ಎಲ್ಲ ಏನೇನೋ ಸುಮ್ಮನೆ ಒಂದು ಚಿಕ್ಕದಾಗಿ ಡೈನೋಸಾರ್ಸ್ ಈ ಥರ ಎಲ್ಲ ಟಾಯ್ ಮಾಡಿದ್ದಾರೆ. ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಇದಿದೆ ಅನ್ಸುತ್ತೆ. ಬಟ್ ಚೆನ್ನಾಗಿದೆ ನೋಡಿ. ಇಲ್ಲಿ ಇದೆ ಅಲ್ಲ, ಐ ಲವ್ ರಾಜಾ ಸೀಟ್ ಅಂತ ಬರ್ತಿದ್ದಾರೆ ನೋಡಿ. ನೋಡಿ ನೋಡಿ ಇಲ್ಲಿದೆ ವ್ಯೂ ಪಾಯಿಂಟ್. ಕೆಳಗಿದೆ ಅನ್ಸುತ್ತೆ, ಇದೇ ವ್ಯೂ ಪಾಯಿಂಟ್ ಅನ್ಕೊಂಡೆ. ಇಲ್ಲಿ ಕೆಳಗೆ ನಿಂತ್ಕೊಂಡು ಹೋದ್ರೆ ಇಲ್ಲಿ ನೋಡಿ ಇಲ್ಲಿದೆ ವ್ಯೂ ಪಾಯಿಂಟ್. ಇಲ್ಲಿಂದ ವ್ಯೂ ಮಸ್ತಾಗಿದೆ. ಬನ್ನಿ ಕೆಳಗೋಗಿ ನೋಡೋಣ ಕೆಳಗಿಂದ. ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಹಿಂಗೆ ಇಳ್ಕೊಂಡು ಹೋದ್ರೆ ನಂಗೆ ಗೊತ್ತಿರ್ಬೇಕಾದ್ರೆ ಅಲ್ಲೂ ಒಂದಿದೆ. ಮೋಸ್ಟ್ಲಿ ಆ ಕಡೆಯಿಂದ ಹೋಗ್ಬೇಕು. ಆ ಕಡೆಯಿಂದ ಹೋದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದ್ದಂಗಿದೆ. ಸೊ ಫಸ್ಟ್ ಇಲ್ಲಿಂದ ಹೋಗಿ ನೋಡೋಮ್ಮ ಹೇಗಿದೆ ಅಂತ ಸಾಕಿದ್ದಾರೆ. ಮೋಸ್ಟ್ಲಿ ಇದು ಒಳ್ಳೆ ಸನ್ರೈಸು ಸನ್ಸೆಟ್ ಆ ಥರದ್ದು ಇದು ಕಾಣಿಸುತ್ತೆ ಅನಿಸುತ್ತೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ್ಯಕ್ಚುಲಿ ಹೀಗೆ ಪ್ಯಾನ್ ಮಾಡಿದ್ರೆ ನೋಡಿ ಇಲ್ಲಿ. ಸೊ ಇಲ್ಲೇನು ಕಾಣಿಸುತ್ತೆ, ಇಲ್ಲೊಂದಿದೆ. ಅದು ಆ ಕಡೆಯಿಂದ ನಡ್ಕೊಂಡು ಆ ಕಡೆಗೆ ಹೋಗ್ಬೇಕಂತೆ. ಸೊ ಅಲ್ಲಿಂದ ಆ ಕಡೆ ನಡ್ಕೊಂಡ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಆ್ಯಕ್ಚುಲಿ ಇದು ರಾಜಾ ಸೀಟ್ ಅಂದರೆ ಏನಿಲ್ಲ, ಕಿಂಗ್ ಸೀಟ್ಸ್ ಅಂತ. ರಾಜಾ ಸೀಟ್ ಅಂದರೆ ಕಿಂಗ್ ಅಲ್ವಾ, ಕಿಂಗ್ದು ಸೀಟ್ ಅನ್ನೋ ಥರ ಇದು. ಬಟ್ ಇದು ಗಾಂಧಿ ಮಂಟಪ ಅನ್ನೋ ಒಂದು ಪಾರ್ಕಲ್ಲಿ ಮಧ್ಯ ಇರೋದು. ಇದರಲ್ಲಿ ಮಧ್ಯ ರಾಜಾ ಸೀಟ್ ಅನ್ನೋದು ಇದೆ. ಸೊ ಇದು ಆ ಕಾಲದಲ್ಲಿ ರಾಜ ರಾಣಿರು ಈ ಪ್ಲೇಸಸ್ನ ಯೂಸ್ ಮಾಡ್ಕೊತಿದ್ರು ಇದ್ರ ಟೈಮಲ್ಲಿ ಅಂತ ಇದೆ ಅಷ್ಟೇ. ಇನ್ನೇನು ಇಲ್ಲ, ಅಷ್ಟೊಂದಿಲ್ಲ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಇಲ್ಲಿ ಕ್ಯಾಮ್ರಲ್ಲಿ ಎಷ್ಟು ಜಸ್ಟಿಸ್ ಕೊಡ್ತಿದೆ ನನಗೆ ಗೊತ್ತಿಲ್ಲ. ನೀವು ಎಲ್ಲಿವರೆಗೂ ಕಣ್ಣಾಡಿಸ್ತೀರೋ ಅಲ್ಲಿವರೆಗೂ ಬೆಟ್ಟಗಳು ಸಕ್ಕದಾಗಿ ಕಾಣಿಸ್ತಿದೆ. ಅದು ಫುಲ್ಲು ಮಿಸ್ಟ್ ಇದೆ. ಮತ್ತು ಇಲ್ಲಿ ಕೆಲವುದು ಸ್ಟೇಸು ಅದು ಇದು ಕಾಣಿಸುತ್ತೆ. ಸೊ ಅದು ಬಿಟ್ಟರೆ ಏನೇನಿಲ್ಲ, ಪಾರ್ಕಲ್ಲಿ ಟೈಮ್ ಪಾಸ್ ಮಾಡಿ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬ ಫಾಗ್ ಆಗಿಬಿಟ್ರೆ ಏನೂ ವ್ಯೂ ಕಾಣಿಸೋದಿಲ್ಲ. ಬಟ್ ನಾರ್ಮಲ್ ಆಗಿದ್ದಾಗ ಸ್ವಲ್ಪ ಕ್ಲಿಯರ್ ಇದ್ದಾಗ ಕ್ಲೌಡ್ಸು ಕಾಣಿಸುತ್ತೆ. ಸೊ ಅದು ಚೆಂದ ಇರುತ್ತೆ ಅವಾಗ. ಸೊ ಅಲ್ಲಿಗೆ ಹೋಗೋಣ. ಅಲ್ಲೇನು ತೋರಿಸಿದೆ ಅಲ್ಲಿ ಹೋಗಿ ಆ ವ್ಯೂ ಪಾಯಿಂಟಿಂದ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅಲ್ಲಿ ನಾನು ಇಲ್ಲಿಂದ ಒಂದು ವ್ಯೂ ಇದೆ. ಸೊ ಈ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ಸ್ವಲ್ಪ ಗಿಡಗಳು ಮರಗಳೆಲ್ಲ ಇರೋದ್ರಿಂದ ಶೂ ಇಲ್ಲ. ಬಟ್ ಇಲ್ಲಿ ರೂಫ್ ಇದೆ, ಅಲ್ಲಿ ರೂಫ್ ಇದೆ. ಇಲ್ಲಿ ರೂಫ್ ಇರೋದ್ರಿಂದ ಸ್ವಲ್ಪ ಮಳೆ ಗಿಡ ಬಂದ್ರೂ ಬಿಸಿಲು ಇರುತ್ತೆ ಮಾಡ್ಬೋದು. ಅಲ್ಲೊಂದು ವ್ಯೂ ಇದೆ, ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ಮರಗಳೆಲ್ಲ ಇಲ್ಲ, ಇಲ್ಲಿ ಮರ ಅಡ್ಡ ಇರೋದ್ರಿಂದ ಸ್ವಲ್ಪ ವ್ಯೂ ಕಮ್ಮಿ ಆಗುತ್ತೆ. ನೋಡಿ ಅಲ್ಲಿ ಮಡಿಕೇರಿ ಟೌನ್ ಎಲ್ಲ ಕಾಣಿಸ್ತದೆ. ಟೌನಿಂದ 1 ಕಿಲೋಮೀಟ್ರಲ್ಲ ಇರೋದ್ರಿಂದ ವಿಸಿಟ್ ಆರಾಮಾಗಿ ಮಾಡ್ಬೋದು. ಇಲ್ಲ ನೀವು ಸ್ಟೇಯಲ್ಲಿ ಬೇಜಾರಾದರೂ ಇಲ್ಲೂ ಒಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಅಲ್ಲಿದೆ, ಅಲ್ಲೊಂದು ಸಲ ಹೋಗಿ ಅಲ್ಲೊಂದು ವಿಸಿಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಡೋಣ. ಸೊ ಈ ವ್ಯೂ ಪಾಯಿಂಟ್ ಆಯಿತು. ಸೊ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ವಿಸಿಟ್ ಮಾಡೋದು ಅಂತ ಹೇಳ್ತೀನಿ. ಅದು ಕೂಡ ಇನ್ನೊಂದು 6 ರಿಂದ 7 ಕಿಲೋಮೀಟ್ರ್ ಇದೆ ಈ ಜಾಗದಿಂದ. ಸೊ ಅದು ಕೂಡ ಚೆನ್ನಾಗಿದೆ. ಒಂದು 3-4 ಜಾಗ ಇದೆ. ಒಂದು 5 ಕಿಲೋಮೀಟ್ರ್ ರೇಡಿಯಸಲ್ಲಿ ಒಂದು 3 ರಿಂದ 4 ಜಾಗ ಇದೆ. ಸೊ ಆ ಜಾಗಗಳನ್ನ ವಿಸಿಟ್ ಮಾಡೋಣ ಅಂತ ಇದರಲ್ಲಿ ಇದು ಮಾಡ್ತಾಯಿದ್ದೀನಿ. ಸೊ ಇದೊಂದು ವ್ಯೂ ಪಾಯಿಂಟ್ ಏನಿದೆ ಅದನ್ನ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ಬಿಡೋಣ. ಅದು ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೊಂದು ವ್ಯೂ ಪಾಯಿಂಟ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅದು ಬಿಟ್ಟರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಈ 3 ವ್ಯೂ ಪಾಯಿಂಟ್ ನನಗೆ ಕಾಣಿಸೋಂಗೆ ಈ 3 ವ್ಯೂ ಪಾಯಿಂಟ್ ಇದೆ. ಸೊ ಇಷ್ಟೇ ಇಲ್ಲಿರೋದು ನೋಡೋದಕ್ಕೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಳಿಗೆ ಆಟ ಆಡೋಕ್ಕೆ ಒಂದು ಸ್ವಲ್ಪ ಆಟ ಆಡೋಕ್ಕೆ ಜಾಗ ಇದೆ ಅನಿಸುತ್ತೆ. ಸೊ ಮಕ್ಳು ಸ್ವಲ್ಪ ಆಟ ಆಡಿಕೊಂಡು. ಬಟ್ ಕಂಪೇರ್ ಮಾಡಿದ್ರೆ ಈ 3 ವ್ಯೂ ಪಾಯಿಂಟಿಂದ ಆ್ಯಕ್ಚುಲಿ ಈ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿ ಮರ ಅಡ್ಡ ಇಲ್ಲ, ತುಂಬ ಓಪನ್ ಆಗಿದೆ. ಸೊ ಇಲ್ಲಿಂದ ಚೆಂದಾಗಿ ವ್ಯೂ ಇದೆ ಅಲ್ಲಿಗಿಂತ. ಬಟ್ ಇಲ್ಲಿ ನೋಡಿ ಹೇಗಿದೆ ಬೆಟ್ಟ ಎಲ್ಲ. ಬಟ್ ಈ ರೂಫ್ ಹಾಕಿರೋದ್ರಿಂದ ಮಳೆ ಏನು ಬರ್ತದೆ, ಮಳೆಯಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು ಅಷ್ಟೇ. ಇಲ್ಲಿರೋದು ಇನ್ನೇನು ನೋಡೋದಕ್ಕಿಲ್ಲ. ವ್ಯೂ ಪಾಯಿಂಟು ಈ ಕಡೆಯಿಂದನೂ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಕಡೆ ಹೆಂಗಿದೆ ನೋಡಿ, ಎಷ್ಟಿದೆ ಟಾಪ್ ಆಫ್ ಇದು. ಅಲ್ಲೊಂದು ನೆಟ್ವರ್ಕ್ ಇದೆ. ಸೊ ಇಲ್ಲೂ ಕೂಡ ಕಾಣಿಸ್ತಾ ಇದೆಯಾ, ಎಷ್ಟು ಕ್ಯಾಮ್ರಾ ಜಸ್ಟಿಸ್ ಕೊಡ್ತಿದೆ ಗೊತ್ತಿಲ್ಲ. ಬಟ್ ಅಲ್ಲೂ ಕೂಡ ಚೆನ್ನಾಗಿದೆ. ಅಲ್ಲಿ ಫಾರ್ಮಿಂಗ್ ಮಾಡಿದ್ದಾರೆ, ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕಿದ್ದಾರೆ. ಬಟ್ ಇಷ್ಟೇ ಇರೋದು ನೋಡೋದಕ್ಕೆ, ಇನ್ನೇನು ಇಲ್ಲ ನೋಡೋದಕ್ಕೆ. ಬಟ್ ಬನ್ನಿ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಇದೆ ಬೋರ್ ಆಗಿಬಿಡುತ್ತೆ. ಏನು ಪಾರ್ಕ್ನೇ ತೋರಿಸ್ತದೆ ಗುರು ಅಂತ ನಾನು ಕೇಳ್ತೀರಾ ಇದೆ. ಸೊ ಈ ಪಾರ್ಕಲ್ಲಿ ಮಧ್ಯ ಇದಿರೋದು ಒಂದು ಮಂಟಪ ಥರ ಕಟ್ಟಿದ್ದಾರೆ. ಸೊ ಇಲ್ಲಿ ಹಾಕಿದ್ದಾರೆ ರಾಜಾ ಸೀಟ್ ಅಂತ. ಇದು ಸ್ಮಾಲ್ ಸ್ಕ್ವೇರ್ ಮಂಟಪ ಅಂತ. ಕೂತ್ಕೊಂಬಿಡಿ, ಪಾಸ್ ಮಾಡಿ. ನೋಡಿದೆ ರಾಜಾ ಸೀಟ್. ಸೊ ಇಲ್ಲಿಂದ ಹೀಗೆ ಮಾಡಿದ್ರೆ ನಿಮಗೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ.
ರಾಜಾ ಸೀಟಿಂದ ಒಂದೂವರೆ 2 ಕಿಲೋಮೀಟ್ರಲ್ಲೇ ಇದು ಇರೋದು. ಸೊ ಮ್ಯೂಸಿಯಂ ಒಳಗೆ ಕ್ಯಾಮ್ರಾ ಅಲೋ ಇದೆಯೋ ಏನೋ ಗೊತ್ತಿಲ್ಲ. ಸೊ ಒಟ್ಟು ಫೋರ್ಟಲ್ಲಿ ತೋರಿಸ್ತೀನಿ, ಮ್ಯೂಸಿಯಮಲ್ಲಿ ಕ್ಯಾಮ್ರಾ ಅಲೋ ಇದ್ರೆ ಅದು ತೋರಿಸ್ತೀನಿ, ಇಲ್ಲಾಂದರೆ ನಾನು ನೋಡ್ಕೊಂಬಂದು ಹೇಗಿತ್ತು ಅಂತ ಹೇಳ್ತೀನಿ ಬನ್ನಿ. ಇದು ಮ್ಯೂಸಿಯಮ್ಮು. ಸೊ ಈ ಕಡೆ ಹೋದರೆ ಇದು ಫೋರ್ಟ್ ಇದೆ ಅನ್ಸುತ್ತೆ, ಅಲ್ಲಿ ಫೋರ್ಟ್ ಇದೆ. ಸೊ ಆ ಕಡೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಫೋರ್ಟು ರಿನೋವೇಷನ್ ಇದೆ, ಹೋಗ್ಬಿಡಿ ಅಂತ ಯಾರೋ ಒಬ್ಬರು ಅಂದರು. ಬಟ್ ಕೆಲವರು ಹೋಗ್ತಾ ಇದ್ದಾರೆ, ಅದಕ್ಕೆ ನಾನು ಕೂಡ ಹೋಗಿ ಸರಿ ನೋಡೋಣ ಆ ಕಡೆ ಹೆಂಗೆ ಅಂತ. ನೀವು ಒಳಗಡೆ ವೀಡಿಯೋ ಮಾಡಲಿಲ್ಲ, ಆ್ಯಕ್ಚುಲಿ ವೀಡಿಯೋ ಶಾರ್ಟಾಗಿ ತೊಗೊಂಡಿದ್ದೀನಿ. ಹಲೋ ಹಾಯ್. ಸೊ ವೀಡಿಯೋ ಶಾರ್ಟಾಗಿ ತೊಗೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅಲ್ಲಿ ಚೆಕ್ಔಟ್ ಮಾಡಿ, ಅದರಲ್ಲಿ ಮ್ಯೂಸಿಯಂ ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಹಳೆ 18th ಸೆಂಚುರಿ, 10th ಸೆಂಚುರಿ, 800 BC. ಸೊ ಈ ಥರ ಹಳೆ ಇದರದ್ದು ಶಿಲೆಗಳು ಮತ್ತು ಸ್ಟೋನ್ ಬಾಲ್ಸು, ರಿಂಗ್ ಸ್ಕೇಲ್ಸು, ಆ ಥರ ಹಳೇದೇನಿದೆ ಅದನ್ನು ಆಬ್ವಿಯಸ್ಸಾಗಿ ಇಟ್ಟಿದ್ದಾರೆ. ಸೊ ಅದು ಬಿಟ್ಟು ಇನ್ನೇನಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಫೋರ್ಟ್ ಇದೆ ಅನ್ಸುತ್ತೆ. ಇದು ನೋಡೋಣ ಅಲ್ಲಿ ಹೋಗಿ ಏನು ಅಂತ. ಬಟ್ ಅದು ಬಿಟ್ಟು ಇನ್ನೇನಿಲ್ಲ. ನೋಡಿ ಇಲ್ಲಿಂದ ಹತ್ತಿದ್ರೆ ಈ ಕಡೆ ಫೋರ್ಟ್, ಹಿಂಗೆ ಮೇಲೆ ಹತ್ಕೊಂಡ್ಬಂದ್ರೆ ಇದೇ ಫೋರ್ಟು ಅನಿಸುತ್ತೆ. ಸೊ ಹೀಗೇ ಇದೆ ಪಾತ್ರ. ಈ ಕಡೆ ಏನಿದೆ ಅಂತ ನೋಡಿದ್ರೆ ಇಲ್ಲಿ ಮನೆಗಳಿದೆ. ಮೋಸ್ಟ್ಲಿ ಇದು ಫೋರ್ಟ್ ಇತ್ತು. ಈ ಕಡೆ ಎಲ್ಲ ಕಾಪಾಡೋಕ್ಕೆ, ಪ್ರೊಟೆಕ್ಷನ್ಗೆ ಅಂತ ಈ ಕೋಟೆ ಕಟ್ಟಿದ್ರು ಅನಿಸುತ್ತೆ. ಇದು ಫುಲ್ಲು ಪಾಚಿಗಳಾಗ್ಬಿಟ್ಟಿದೆ. ಇಲ್ಲಿ ಆನೆ ಇದೆ, ಒರಿಜಿನಲ್ ಅಲ್ಲ, ಬೊಂಬಿ. ಸುಸ್ತಾಗೋಯ್ತಪ್ಪ ನಡ್ಕೊಂಬಂದು. ಈ ಫೋರ್ಟ್ ಹತ್ರ ನಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಸರ್ಪ ಇಲ್ಲಿ ಹೀಗಿದೆ ಅಷ್ಟೇ. ಮೋಸ್ಟ್ಲಿ ಹಿಂಗೆ ಹೋದರೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ ಫೋರ್ಟ್ ನೋಡೋಕ್ಕೆ. 1 ಸೆಕೆಂಡ್ ಮೀಟ್ರ್ ಆಫ್ ಆಗೋಯ್ತು. ಗುರು ಏನು ಹೇಳಿ. ನೋಡಿ ಇಲ್ಲಿ ಆನೆ ಇದೆ, ಈ ಕಡೆ ತಿರ್ಕೊಂಡು. ಚೆನ್ನಾಗಿದೆ. ತುಂಬ ಜನ ನೋಡೇ ಇರ್ತೀರಾ, ಮಡಿಕೇರಿಗೆ ಬಂದವರು ಬೇಜಾನ್ ಜನ ಬೆಂಗಳೂರಿಗೆ ಬಂದಾಗ ಈ ಪ್ಲೇಸಸ್ ವಿಸಿಟ್ ಮಾಡಿರ್ತೀರ. ತುಂಬ ತೋರಿಸಿದ್ರೆ ಬೋರ್ ಆಗ್ಬಿಡುತ್ತೆ, ಅದಕ್ಕೆ ಶಾರ್ಟಾಗಿ ತೋರಿಸಿದ್ದೀನಿ. ನೋಡಿಲ್ಲದೆ ಇರೋರು ನೋಡ್ಕೊಳ್ಳಿ ಅಂತ. ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು, ಸೊ ಹಾಗೆ ಬ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಆ್ಯಕ್ಚುಲಿ ಓಂಕಾರೇಶ್ವರ ಟೆಂಪಲು ಇದೇ ಮ್ಯೂಸಿಯಂ ನೋಡಿದ್ವಿ. ಅಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಓಂಕಾರೇಶ್ವರ ಟೆಂಪಲ್ಗೆ ನಾವು ಬರ್ಬೋದು. ಸೊ ಆ್ಯಕ್ಚುಲಿ ಬಂದಿದ್ವಿ, ಕ್ಲೋಸ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ನೋಡಿ ಓಂಕಾರೇಶ್ವರ ಟೆಂಪಲ್ಲು ಸೊ ಕ್ಲೋಸ್ ಆಗಿಬಿಟ್ಟಿದೆ, ಇನ್ನೂ ಮಾಡೋದಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ಡ್ರೆಸ್ ಕೋಡ್ ಇದೆ ಇಲ್ಲಿ. ಆ್ಯಕ್ಚುಲಿ ನೋಡಿ, ಇಲ್ಲಿ ಡ್ರೆಸ್ ಕೋಡ್ ಹಾಕಿದ್ದಾರೆ. ಅದರ್ ದ್ಯಾನ್ ಟ್ರೆಡಿಷ್ನಲ್, ಶಾರ್ಟ್ಸ್, ಮಿನಿ, ರೆಸ್ಟ್ರಿಕ್ಟೆಡ್. ನೋಡಿ ಈ ಥರ ಡ್ರೆಸ್ ಕೋಡ್ ಇದೆ. ಸೊ ನೀವು ಓಂಕಾರೇಶ್ವರ ಟೆಂಪಲ್ಗೆ ಬರ್ತಾಯಿದ್ರೆ ಈ ಥರ ಡ್ರೆಸ್ ಕೋಡಲ್ಲಿ ಇದ್ರೇ ಒಳಗೆ ಬಿಡೋದಂತೆ. ಪ್ಲಸ್ ಏನಂದರೆ ಬೆಳಗ್ಗೆ 2 ಗಂಟೆಗೆ ಓಪನ್ ಆದರೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ತಿರ್ಗಿ ಸಾಯಂಕಾಲ 5 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಓಕೆ, ಸೊ ಓಂಕಾರೇಶ್ವರ ಟೆಂಪಲ್ ನೋಡಿದ್ರಿ. ಸೊ ಓಂಕಾರೇಶ್ವರ ಟೆಂಪಲಿಂದ ಒಂದು 7 ಕಿಲೋಮೀಟ್ರ್ ಮುಂದೆ ಬಂದರೆ ಅಬಿ ಫಾಲ್ಸ್ ಬರುತ್ತೆ. ಅದು ABBI ಅಂತ ಹಾಕ್ತಾರೆ ಗೂಗಲ್, ಒಂದ್ಸಲಿ ABBEY ಅಂತ ಸಿಗುತ್ತೆ. ಸೊ ಎರಡು ಫಾಲ್ಸು ಒಂದೇ, ಅಬಿ ಫಾಲ್ಸು. ಸೊ ಪಾರ್ಕಿಂಗ್ಗೆ 40 ರೂಪಾಯಿ ತೊಗೊತಾರೆ. ಅದು ತೊಗೊಂಡು ಪಾರ್ಕ್ ಮಾಡಿಕೊಂಡು ಒಂದು ಸ್ವಲ್ಪ ದೂರ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ನ ಇಳ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ. ಸೊ ಫಾಲ್ಸ್ ಹೇಗಿದೆ ಏನು ಅಂತ ನೋಡೋಣ ಬನ್ನಿ. ಸೊ ಆ ಕೆಳಗಡೆವರೆಗೂ ರೀಚ್ ಆದಮೇಲೆ ನೋಡಿ ಹೆಂಗಿದೆ ಫಾಲ್ಸ್. ಮಾತ್ರ ಎಷ್ಟು ವಾಯ್ಸ್ ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ, ಮೈಕ್ ಹಾಕಿಲ್ಲ. ಬಟ್ ವಾಟರ್ ಫಾಲ್ಸ್ದೇ ಶಬ್ದ ಇದೆ. ಬಟ್ ನೋಡೋಕ್ಕೆ ಮಾತ್ರ ಹತ್ತಿರದಿಂದ ಮಸ್ತಾಗಿದೆ ಗುರು. ಆ್ಯಕ್ಚುಲಿ ಲಿಟ್ರಲಿ ನೀರು ಸ್ವಲ್ಪ ಹೊಡಿತಾ ಇದೆ, ಅದು ಗಾಳಿಗೆ ನೀರು ಸ್ವಲ್ಪ ಮಸ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ಬಿಟ್ಟರೆ ಇಲ್ಲಿ ಮೇಲೂ ನಿಂತ್ಕೋಬೋದು, ಮೇಲಿಂದ ನೋಡೋರು ನೋಡ್ಬೋದು. ಬಟ್ ಇಲ್ಲಿಂದ ನೋಡೋಕ್ಕೆ ಮಾತ್ರ ಮಸ್ತಾಗಿದೆ. ನೋಡಿ ಹೀಗೆ ಹರ್ಕೊಂಡು ಹೋಗುತ್ತೆ. ಹಿಂಗೆ ಹರ್ಕೊಂಡು ಹೋಗಿ ಯಾವುದೋ ಒಂದು ಹಳೆ ಬ್ರಿಡ್ಜ್ ಕೂಡ ಇದೆ ನೋಡಿ. ಈ ಬ್ರಿಡ್ಜು ಮುರಿದೋಗಿದೆ, ಇದು ಹಿಂಗೆ ಹರ್ಕೊಂಡು ನೀರು ಹೋಗುತ್ತೆ.